ಈಗ ನಿಮಗೊಂದು ಕ್ವಿಜ್ ಕೊಡ್ತೀನಿ ನಾನು. ಈ ಇಂಗ್ಲೀಷ್ ಅಕ್ಷರಮಾಲೆ ಇದೆಯಲ್ಲ, A to Z, ABCD 26 ಅಕ್ಷರಮಾಲೆ ಇದೆಯಲ್ವಾ, ಎದಿಂದ Z ತನಕ ಪ್ರತಿಯೊಂದು ಅಕ್ಷರದಿಂದ ಶುರುವಾಗುವ ರೀತಿಯಲ್ಲೂ ಕೂಡ ಬೆಲೆ ಏರಿಕೆಯಾಗಿದೆ. ಯಾವುದು ಬಿಟ್ಟೋಗಿದೆ ಅಂತ ನೀವು ಕಂಡುಹಿಡಬೇಕು ಯಾವುದು ಅಂತೇಳಿ. ನೋಡಿ, ಎದಿಂದ ಶುರು ಮಾಡಿ. ಆಲ್ಕೋಹಾಲ್ ದರ ಏರಿಕೆಯಾಗಿದೆ, ಎ. ಬಿ, ಬಸ್ ದರ ಏರಿಕೆಯಾಗಿದೆ. ಸಿ, ಕರೆಂಟ್ ಶಾಕ್ ಏರಿಕೆಯಾಗಿದೆ. ಡಿ, ಡೀಸೆಲ್ ಮೇಲೆ 2 ರೂಪಾಯಿ ಮಾರಾಟ ತೆರಿಗೆ. ಇ, ಇಂಜಿನಿಯರಿಂಗ್ ಫೀಸ್ ಏರಿಕೆಯಾಗಿದೆ. ಎಫ್, ಫಾರಿನ್ ಟ್ರಿಪ್ಗೆ ಟ್ಯಾಕ್ಸು. ಜಿ, GPA 100 ಇದ್ದಿದ್ದು ಈಗ 500 ರೂಪಾಯಿ ಆಗಿದೆ. ಎಚ್, ಹಾಸ್ಪಿಟಲ್ ಚೀಟಿ ದುಬಾರಿಯಾಗಿದೆ. ಐ, ಇನ್ಫ್ರಾಸ್ಟ್ರಕ್ಚರ್ ಸೆಸ್ ಏರಿಕೆಯಾಗಿದೆ. ಜೆ, ಜಲಮಂಡಳಿಯಿಂದ ನೀರು ದುಬಾರಿಯಾಗಿದೆ. ಕೆ, ಕಸಕ್ಕೂ ಟ್ಯಾಕ್ಸು. ಎಲ್, ಲ್ಯಾಂಡ್ ರಿಜಿಸ್ಟ್ರೇಷನ್ ದುಬಾರಿಯಾಗಿದೆ. ಎಂ, ಮೆಟ್ರೋ ಪ್ರಯಾಣ ದುಬಾರಿಯಾಗಿದೆ. ಎನ್, ನೋಂದಣಿ ಮುದ್ರಾಂಕ ಶಾಕ್ ದುಬಾರಿಯಾಗಿದೆ. ಓ, ಆಕ್ಸಿಜನ್ ವೆಂಟಿಲೇಟರ್ ಶುಲ್ಕ ಏರಿಕೆಯಾಗಿದೆ. ಪಿ, ಪಹಣಿ ದರ 10 ರೂಪಾಯಿ ಇತ್ತು 100 ರೂಪಾಯಿ ಆಗಿದೆ. ಕ್ಯೂ, ಕ್ವಾರಿ ಮೆಟೀರಿಯಲ್ಸ್ ಬೆಲೆ ಏರಿಕೆಯಾಗಿದೆ. ಆರ್, ರೋಡ್ ಟ್ಯಾಕ್ಸ್ ಡಬಲ್ ಆಗಿದೆ. ಎಸ್, ಸ್ಟ್ಯಾಂಪ್ ಪೇಪರ್ ದರ 20ರಿಂದ 100ಕ್ಕೆ ಏರಿಕೆಯಾಗಿದೆ. ಟಿ, ಟೋಲ್ ದರ ಹೆಚ್ಚಳವಾಗಿದೆ ಸ್ಟೇಟ್ ಹೈವೇಯಲ್ಲಿ. ಯು, ಯುಟಿಲಿಟಿ ಬಿಲ್ಸ್ ಏರಿಕೆಯಾಗಿದೆ. ವಿ, ವೆಹಿಕಲ್ ರಿಜಿಸ್ಟ್ರೇಷನ್ 3% ದುಬಾರಿಯಾಗಿದೆ. ಡಬ್ಲ್ಯೂ, ವಾಟರ್ ಶಾಕ್ ಏರಿಕೆಯಾಗಿದೆ. ಎಕ್ಸ್, ಎಕ್ಸ್ರೇಗೂ ಟ್ಯಾಕ್ಸ್ ಆಗಿದೆ. ವೈ ಕೇಳ್ತಾ ಇದೆ, ನನ್ನ ಹೆಸರಿಂದ ಯಾಕೆ ಬಿಟ್ಟಿದ್ದು? ವೈ. ಝೆಡ್, ಝೂ ಎಂಟ್ರಿ ಫೀಸ್ ಕೂಡ ಹೆಚ್ಚಳವಾಗಿದೆ. ಇದು ಜನರ ಪರಿಸ್ಥಿತಿ. ದುಬಾರಿ ದುನಿಯಾ. ನೋಡಿ ಸರ್, ಇದು ನಾವು ಅಶ್ವವೇಗ ನ್ಯೂಸ್ ಕಂಡಿಡಿದಂಥ ಒಂದು ಮಾದರಿ. A to Z ಎಲ್ಲ ರೀತಿಯಲ್ಲೂ ದುಬಾರಿ ದುನಿಯಾ ಆಗಿದೆ. ಅದು ಕೇಂದ್ರನೋ ರಾಜ್ಯನೋ ಮತ್ತೊಂದೋ ಮಗದೊಂದೋ ಆ ಬೈಫರ್ಫಿಕೇಶನ್ ಬೇಡ. ಕೇಂದ್ರ ಆಗಲಿ ರಾಜ್ಯ ಆಗಲಿ, ಜನ ನಮ್ಮವರು. ಜನ ಈ ಥರ ತತ್ತರಿಸಬೇಕಾಗಿದೆ. ಮತ್ತೊಂದು ಕಡೆ ಫುಟ್ಪಾತಲ್ಲಿ ಎಲ್ಲ ತೆಗೆದುಹಾಕಿದ್ದಾರೆ. ಅಂದರೆ ವ್ಯವಸ್ಥೆ ಮಾಡಿ, ಇಲ್ಲ ಅಂತಲ್ಲ, ತೆಗೆದುಹಾಕಿದ್ದಾರೆ. ಅದೇ ಎಷ್ಟು ಫ್ರೀ ಕೊಡ್ತೀರಿ ಶ್ರೀಮಂತರಿಗೆ, ಅದನ್ನೆಲ್ಲ ನಾವು ಏನಾದರೂ ಮಾಡ್ತೀವಾ? ಈಗ ನೈಸ್ ರಸ್ತೆಗೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಗೆಹ್ಲೋಟ್ ಅವರು ಹೇಳಿದರು 6870 ಎಕರೆ. ಅದನ್ನು ಯಾರಾದರೂ ಮುಟ್ಟೋಕೆ ಹೋಗ್ತಾ ಇದ್ದೀವಾ? ಇಲ್ಲ. ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಇರಬಾರ್ದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಇದನ್ನು ನಿಮ್ಮ ಗಮನಕ್ಕೆ ತಂದಿನಿ. A to Z ರೇಟ್ ಜಾಸ್ತಿ ಆಗಿದೆ. ವೈ ಒಂದು ಬಿಟ್ಟು ಅದಕ್ಕೆ ವೈ ಅಕ್ಷರ ಕೇಳ್ತಾ ಇದೆ. ವೈ, ನನ್ನನ್ನು ಯಾಕೆ ಬಿಟ್ಟಿದ್ಯಾ ವೈ ಅಂತ ಅಂದ್ಬಿಟ್ಟು. ಓಕೆ, ನೆಕ್ಸ್ಟ್. ಇನ್ನು ರಾಜ್ಯದ ಬೊಕ್ಕಸಕ್ಕೆ ಭರ್ಜರಿ ಆದಾಯ ತಂದುಕೊಡುವ ಮದ್ಯ ಮಾರಾಟದ ಮೇಲಿನ ಸರ್ಕಾರದ ನಿರೀಕ್ಷೆಗಳು ಸಂಪೂರ್ಣ ತಲೆಕೆಳಗಾಗಿವೆ. ವೀಕ್ಷಕರು, ಒಂದು ಮಾತು ಹೇಳ್ತೀನಿ ಕೇಳಿ. ಈ ಎಣ್ಣೆ ಅಂಗಡಿ ಇದೆಯಲ್ಲ, ಎಣ್ಣೆ ಅಂಗಡಿಯ ಲೈಸೆನ್ಸ್ ಸಿಕ್ಕಿದ್ರೆ ಸಾಕು, ಲೈಫ್ ಸೆಟ್ಲ್ ಆಗಿಬಿಡುತ್ತೆ ಅಂತ ಕೆಲವರಿಗಿದೆ. ಎಣ್ಣೆ ಅಂಗಡಿ ಲೈಸೆನ್ಸ್ ಏನು ದುಡ್ಡು ಮರೆಯ, ಫುಲ್ ಎಣ್ಣೆ ಅಂಗಡಿ ಲೈಸೆನ್ಸ್ ಅಂತೇಳಿ. ಒಂದು ಡೌಟ್, ಈಗ ಎಣ್ಣೆ ಕುಡಿಯೋರು ಕಡಿಮೆ ಆಗಿದ್ದಾರಾ ಅಥವಾ ಬೇರೆ ಏನಾದರೂ ನಷ್ಟ ಮಾಡ್ತಾ ಇದ್ದಾರಾ? ಒಂದು ಡೌಟು. ಜೆನ್ಜಿ ಎಲ್ಲ ಬಂದ ನಂತರ ಗೊತ್ತಿಲ್ಲ. ಯಾಕಂದರೆ ಹರಾಜು ಹಾಕಿತ್ತು ಲೈಸೆನ್ಸು, ಯಾರು ತಗೊಳ್ಳೇ ಇಲ್ಲ. ಒಂದು 4-5 ಜನ ತಗೊಂಡ್ರು. ಬನ್ನಿ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ರಾಜ್ಯದ ಬೊಕ್ಕಸಕ್ಕೆ ಭರ್ಜರಿ ಆದಾಯ ತಂದುಕೊಡುವ ಮದ್ಯ ಮಾರಾಟದ ಮೇಲಿನ ಸರ್ಕಾರದ ನಿರೀಕ್ಷೆಗಳು ಸಂಪೂರ್ಣ ತಲೆಕೆಳಗಾಗಿವೆ. ಅಬಕಾರಿ ಇಲಾಖೆ ರಾಜ್ಯಾದ್ಯಂತ ಬಾಕಿ ಉಳಿದಿದ್ದ ಬಾರ್ ಲೈಸೆನ್ಸ್ಗಳನ್ನು ಈ ಹರಾಜು ಮೂಲಕ ಮಾರಾಟ ಮಾಡಲು 1000 ಕೋಟಿ ಸಂಪಾದನೆ ಮಾಡುವಂಥದ್ದು ಅಂದರೆ ಒಂದು ಪ್ಲ್ಯಾನ್ ಹಾಕ್ಕೊಂಡಿತ್ತು. ಆದರೆ ಸಂಪೂರ್ಣ ತಲೆಕೆಳಗಾಗಿದೆ ಸರ್ಕಾರದ ನಿರೀಕ್ಷೆ. ಅಬಕಾರಿ ಇಲಾಖೆ ರಾಜ್ಯಾದ್ಯಂತ ಬಾಕಿ ಉಳಿದಿದ್ದ ಬಾರ್ ಲೈಸೆನ್ಸ್ಗಳನ್ನು ಈ ಹರಾಜು ಮೂಲಕ ಮಾರಾಟ ಮಾಡಿ 1000 ಕೋಟಿ ಆದಾಯ ಬಾಚಿಕೊಳ್ಳಲು ಹಾಕಿದ್ದ ಯೋಜನೆಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸರ್ಕಾರ ನಿಗದಿಪಡಿಸಿದ್ದ ಹೆಚ್ಚಿನ ಹಣ, ಠೇವಣಿ ಮೊತ್ತ, ಷರತ್ತುಗಳು, ಕಠಿಣ ನಿಯಮಗಳು ಹಾಗೂ ವ್ಯವಹಾರದಲ್ಲಿನ ಸ್ಪರ್ಧೆಯ ಕಾರಣಕ್ಕೆ ಉದ್ಯಮಿಗಳು ಹಿಂದೇಟು ಹಾಕಿದ್ದಾರಂತೆ. ಬಾರ್ ಲೈಸೆನ್ಸ್ ಯಾರಿಗೂ ಬೇಡ. ಅಲ್ಲೆಲ್ಲೆಲ್ಲೆಲ್ಲೇ ಓಕೆ, ಇದನ್ನು ಸ್ವಲ್ಪ ಫಾಸ್ಟಾಗಿ ತಗೊಳ್ತೀನಿ. ಬಾರ್ ಲೈಸೆನ್ಸ್ ಕೇಳೋರಿಲ್ಲ. ಒಂದು ಕಾಲದಲ್ಲಿ ಬಾರ್ ಲೈಸೆನ್ಸ್ ಸಿಕ್ಕಿದ್ರೆ ಆತ ಶ್ರೀಮಂತ. ದುಡ್ಡೇ ದುಡ್ಡು, ಬಾರ್ ಇದೆ. ಈಗ ಬಾರ್ ಬೇಡ. ಬಾರ್ ಲೈಸೆನ್ಸ್ ಕೇಳೋರಿಲ್ಲ. ರಾಜ್ಯದಲ್ಲಿ ಬಾರ್ ಲೈಸೆನ್ಸ್ ಖರೀದಿ ಮಾಡೋರೇ ಇಲ್ಲ. ಸರ್ಕಾರದ ಬಾರ್ ಲೈಸೆನ್ಸ್ ಈ ಹರಾಜು ಯೋಜನೆ ವಿಫಲವಾಗಿದೆ. ಅಬಕಾರಿ ಇಲಾಖೆಯಿಂದ ರಾಜ್ಯಾದ್ಯಂತ ನಡೆಸಿದಂಥ ಬಾರ್ ಲೈಸೆನ್ಸ್ ಹರಾಜು ಪ್ರಕ್ರಿಯೆ ಯಾವಾಗಿಂದ ಜುಲೈ 24ರಿಂದ ಜುಲೈ 31ರವರೆಗೆ ರಾಜ್ಯಾದ್ಯಂತ ಹರಾಜಾಯಿತು. ಬಾರ್ ಲೈಸೆನ್ಸ್ಗಳ ಈ ಹರಾಜು ಪ್ರಕ್ರಿಯೆ ನಡೆಸಿದ್ದ ಇಲಾಖೆ ರಾಜ್ಯಾದ್ಯಂತ 569 ಬಾರ್ಗಳ ಲೈಸೆನ್ಸ್
ಹರಾಜಿಗಿಡಲಾಗಿತ್ತು. ವೀಕ್ಷಕರೇ, ಒಂದು ಟೈಮಲ್ಲಿ ಒಂದು ಬಾರ್ ಲೈಸೆನ್ಸ್ ಕೊಟ್ಟರೆ ನಿನಗಿಷ್ಟು ಕೊಡ್ತಾನೆ ಕಮಿಷನಲ್ಲಿ ನಡೀತಿತ್ತು. 569 ಬಾರ್ಗಳ ಲೈಸೆನ್ಸ್ ಇಟ್ಟಿದ್ರು ಈ ಹರಾಜಲ್ಲಿ. ಮಾರಾಟ ಆಗಿದ್ದೆಷ್ಟು ಗೊತ್ತಾ? 120 ಮಾತ್ರ. 120 ಮಾತ್ರ. ಈಗಲೂ 449 ಬಾರ್ ಲೈಸೆನ್ಸ್ ಹಾಗೆ ಉಳಿದಿದೆ. ಈ ಬಾರ್ ಲೈಸೆನ್ಸಿಂದ 1,000 ಕೋಟಿ ಆದಾಯದ ನಿರೀಕ್ಷೆಯಲ್ಲಿತ್ತು ಡಿ ಕೆ ಸರ್ಕಾರ. ಆದರೆ ಹರಾಜಿನಿಂದ ಬಂದ ನೈಜ ಆದಾಯ ಕೇವಲ 120 ಕೋಟಿ. 1,000 ಕೋಟಿ ಬರಬೇಕು ಅಂತಿತ್ತು ಅವರಿಗೆ, 120 ಕೋಟಿ ಬಂದಿದೆ. ಖಜಾನೆ ತುಂಬಿಸಿಕೊಳ್ಳಲು ಹೆಣೆದ ಮಾಸ್ಟರ್ ಪ್ಲ್ಯಾನ್ ಫ್ಲಾಪ್ ಆಗಿದೆ. ಈ ನಡುವೆ ಈ ಐಡಿಯಾ ಕೊಟ್ಟಿದ್ದೀನಿ, ಯಾರಿಗಾದರೂ ಬಾರ್ ಲೈಸೆನ್ಸ್ ಬೇಕು ಅಂತಂದರೆ ನೀವು ಟ್ರೈ ಮಾಡ್ಬೋದು. ಆಲ್ ದ ಬೆಸ್ಟ್.